ಓಕೆ, ಇನ್ನು ಬೆಂಗಳೂರಿನಲ್ಲಿ ಇನ್ನು ಬೇಸಿಗೆ ಶುರುವಾಗಿಲ್ಲ, ಆಗಲೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ, ಜಲಗಂಡಾಂತರ ಎದುರಾಗಿದೆ. ಈ ಬಗ್ಗೆ ಸರಣಿ ವರದಿಯನ್ನು ಪಬ್ಲಿಕ್ ಟಿವಿ ವಿಸ್ತೃತವಾಗಿ ಬಿತ್ತರಿಸ್ತಾ ಇದೆ. ಎಲ್ಲ ಕಡೆಯಲ್ಲೂ ಕೂಡ ರಿಯಾಲಿಟಿ ಚೆಕ್ ಅನ್ನು ಮಾಡ್ತಾ ಇದೆ. ಇಲ್ಲಿ ಅಂತರ್ಜಲ ಮಟ್ಟ ಕುಸಿತವಾಗ್ತಾ ಇದೆ. ಟ್ಯಾಂಕರ್ ನೀರಿಗೂ ಶುರುವಾಗಲಿದೆ ಅಭಾವ. 500, 600, 800, 1000, 1500 ಆದರೂ ಪರವಾಗಿಲ್ಲಪ್ಪ, ಕೊಟ್ಟು ಟ್ಯಾಂಕರ್ಲಿ ನೀರು ಹಾಕಿಸ್ಕೊಳ್ಳೋಣ ಅಂದರೆ ಟ್ಯಾಂಕರ್ಗಳೇ ತುಂಬ್ತಾ ಇಲ್ಲ. ಒಂದು ಟ್ಯಾಂಕರ್ ತುಂಬೋದಕ್ಕೆ 20 ನಿಮಿಷ ಬೇಕಾಗಿದ್ದು ಈಗ 3/4 ಗಂಟೆ 50 ನಿಮಿಷ ಆದರೂ ತುಂಬುತ್ತಾ ಇಲ್ಲ. ಯಾಕೆ ಅಂತಂದರೆ ಅಂತರ್ಜಲ ಮಟ್ಟ ಕುಸಿತವಾಗಿದೆ. ಸೊ ಹಾಗಾಗಿ ಟ್ಯಾಂಕರ್ನವರು ಕೂಡ ಲೋಡ್ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಅವರ ಟ್ಯಾಂಕರ್ ತುಂಬಿದ ಮೇಲೆ ತಾನೇ ಅದನ್ನು ನಿಮ್ಮ ಮನೆಗಳಿಗೆ ತಂದು ಅವರು ಅನ್ಲೋಡ್ ಮಾಡೋದು. ಅವರು ಟ್ಯಾಂಕರ್ಗೆ ನೀರು ತುಂಬ್ತಾ ಇಲ್ಲ. ಯಾಕೆ ಅಂತಂದರೆ ನಾನು ಆಗಲೇ ಹೇಳಿದಂತೆ ಅಂತರ್ಜಲ ಮಟ್ಟ ಕುಸಿದಿದೆ. ಇದರ ಬಗ್ಗೆ ವಿಜ್ಞಾನಿಗಳೆಲ್ಲರೂ ಕೂಡ ಮಾತಾಡಿದ್ದಾರೆ ಪಬ್ಲಿಕ್ ಟಿವಿ ಜೊತೆನಲ್ಲಿ. ಅವ್ರು ಹೇಳ್ತಾರೆ, ನಿಮಗೆ ಭೂಮಿ ಒಳಗಡೆಯಿಂದ 1 ಬಕೆಟ್ ನೀರಿದೆ, ನೀವು 3 ಬಕೆಟ್ ನೀರು ತೆಗಿತಾ ಇದ್ದೀರಾ. ಹೈ ಪವರ್ ಮೋಟ್ರ್ಗಳನ್ನ ಹಾಕ್ಬಿಟ್ಟು 5 HP ಮೋಟ್ರ್ಗಳನ್ನ ಹಾಕ್ಬಿಟ್ಟು 10 HP ಮೋಟ್ರ್ಗಳನ್ನ ಹಾಕ್ಬಿಟ್ಟು ಎಳಿತಾ ಇದ್ದೀರಾ. ಎಲ್ಲಿ ಬರುತ್ತೆ ನೀರು ನಿಮಗೆ? ಇದಿನ್ನೂ ಬೇಸಿಗೆ ಆರಂಭ. ಮಾರ್ಚ್, ಏಪ್ರಿಲ್, ಮೇ ಅಂತಂದರೆ ಇನ್ನು ವಿಪರೀತ. ಜೂನ್ 2nd ವೀಕ್ ತನಕ ಈ ಪ್ರಾಬ್ಲಮ್ ನಿಮಗೆ, ಮಳೆಗಾಲ ಶುರು ಆಗೋ ತನಕ, ಮಾನ್ಸೂನ್ ಶುರು ಆಗೋ ತನಕ ಬೇರೆ ಬೇರೆ ಏರಿಯಾಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇದೆ. ಬೆಂಗಳೂರಿನ ಯಾವ ಹೃದಯ ಭಾಗದಲ್ಲೇ ನಿಮಗೆ ನೀರಿನ ಸಮಸ್ಯೆ. ಬೆಂಗಳೂರು ಯಾವುದೋ ಹೊರವಲಯ ಅಲ್ಲ, ಹೃದಯ ಭಾಗದಲ್ಲೇ ನೀರಿನ ಸಮಸ್ಯೆ. ಅಲ್ಲೂ ಕೂಡ ಇದೇ ರೀತಿಯಾದಂತಹ ಪ್ರಾಬ್ಲಮ್ ಶುರುವಾಗಿದೆ. ಎಲ್ಲಿ ನೋಡಿದ್ರೂ ಕೂಡ 1 ಕೊಡ 2 ಕೊಡ, ದಿನಕ್ಕೆ 2 ಕೊಡ ನೀರು ಕೊಡ್ತಾರಂತೆ. ದಿನಕ್ಕೆ 2 ಕೊಡ ನೀರು. ಗಂಡ ಹೆಂಡತಿ, ಒಂದು ಮಗು ಇರತಕ್ಕಂಥ ಒಂದು ಚಿಕ್ಕ ಫ್ಯಾಮಿಲಿ. ಯೋಚನೆ ಮಾಡಿ ನೋಡಿ, 3 ಜನಕ್ಕೆ ಸ್ನಾನಕ್ಕೆ ನೀರು ಬೇಕು, ಬಾತ್ರೂಮ್ಗೆ ನೀರು ಬೇಕು, ಕುಡಿಯೋದಕ್ಕೆ ನೀರು ಬೇಕು. 2 ಕೊಡ ನೀರು ಕೊಟ್ಟರೆ ಸಾಕಾಗುತ್ತಾ? ಇದು ಬೆಂಗಳೂರಿನ ಇವತ್ತಿನ ಸ್ಥಿತಿ. ಬೆಂಗಳೂರಲ್ಲಿ ಜಲಕ್ಷಾಮ ಸೃಷ್ಟಿಯಾಗಿದೆ. ಒಂದು ಕಡೆ ಕಾವೇರಿ ನೀರು ಸರಿಯಾಗಿ ಬರ್ತಿಲ್ಲ, ಮತ್ತೊಂದು ಕಡೆ ಅಂತರ್ಜಲ ಕುಸಿತಗೊಂಡಿದೆ. ಕುಡಿಯೋ ನೀರಿಗೆ ಆಕಾರ ಸೃಷ್ಟಿಯಾಗಿದೆ. ನಾನೀಗ ಬೆಂಗಳೂರು BBMP ವತಿಯಿಂದ ಏನು ಕುಡಿಯೋ ನೀರಿನ ಯೋಜನೆ, ಫಿಲ್ಟರ್ ನೀರುಗಳಂತ ಏನು ಕರೀತಾರೆ, ಅದರ ಒಂದು ಪ್ಲಾಂಟ್ ಮುಂದೆ ಇದ್ದೀನಿ. ನೋಡ್ಬೋದು, ಪ್ಲಾಂಟಿಗೆ ಬೀಗ ಹಾಕಿ ಆಲ್ಮೋಸ್ಟ್ 1 ತಿಂಗಳಾಗಿದೆ ಅಂತ ಸ್ಥಳೀಯರು ಹೇಳ್ತಿದ್ದಾರೆ. ಕಾರಣ ಅಷ್ಟೇ, ಇಲ್ಲಿ ಬೋರ್ವೆಲಲ್ಲಿ ನೀರು ಬತ್ತಿ ಹೋಗಿದೆ. ಇಲ್ಲಿ ಬೋರ್ ಇತ್ತು, ಬೋರಿಂದ ನೀರನ್ನು ಟ್ಯಾಂಕಿಗೆ ತೊಗೊಂಡು ಅದನ್ನು ಫಿಲ್ಟ್ರ್ ಮಾಡಿ ಜನಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಆಗ್ತಿತ್ತು. ಆದರೆ ಕಳೆದ 1 ತಿಂಗಳಿಂದ ಇದೇ ರೀತಿ ಬೀಗ ಹಾಕಿದ್ದಾರೆ ಅಂತ ಸ್ಥಳೀಯರಿದ್ದಾರೆ. ಸರ್, ನಿಮ್ಮದು ಪ್ಲಾಂಟ್ 1 ತಿಂಗಳಿಂದ ಬಂದು ಪ್ಲಾಂಟ್ ತೆಗಿತಾ ಇಲ್ಲ. ಇರೋ ಬರೋ ಬೋರ್ಗಳೆಲ್ಲ ಬತ್ತೋಗಿದೆ. ನೀರು ತುಂಬ ಅಭಾವ ಇದೆ ಸರ್. ಕೊಡ ನೀರಂತೂ ಬಂದರೆ ಬಂತು, ಅದನ್ನು ಇಲ್ಲ. 1 ಅವರ್ ಬಿಡ್ತಾರೆ. ಕಷ್ಟ ಅನ್ಸುತ್ತೆ ಸರ್. ಒಂದು ಕಡೆ ಕಾವೇರಿ ನೀರು ಬರ್ತಿಲ್ಲ ಸರಿಯಾಗಿ, ಈ ಥರ ಪ್ಲಾಂಟ್ಗಳಲ್ಲೂ ನೀರಿಲ್ಲ. ತುಂಬ ಕಷ್ಟ ಇದೆ ಜನಗಳಿಗೆ, ಜನಸಾಮಾನ್ಯರಿಗೆ ಭಾಳ ಕಷ್ಟ ಇದೆ. ಇರೋರ್ಗೂ ಕಷ್ಟ, ಇಲ್ಲರಿಗೂ ಕಷ್ಟ. ನೀರು ಭಾಳ ಪ್ರಾಬ್ಲಮ್ ಇದೆ ಸರ್. ಅಮ್ಮ, ನೀವು ಇಲ್ಲೇ ಇರೋರು, ಕುಡಿಯೋ ನೀರಿಗೆ ಏನು ಮಾಡ್ತಿದ್ದೀರಾ ಈಗ? ಸರ್, ಕುಡಿಯೋ ನೀರು ಹೋಗ್ತೀವಿ, ಅಲ್ಲೆಲ್ಲಾದ್ರೂ ನೋಡ್ತೀವಿ, ಅಲ್ಲೆಲ್ಲೂ ಸಿಗಲ್ಲ. ಇಲ್ಲಿ ದಿನ ಬಿಟ್ಟು ದಿನ ಬರುತ್ತೆ ನೀರು. ಸಣ್ಣಗೆ ಬರುತ್ತೆ, ನಿಂತೋಗುತ್ತೆ. 1 ಅವರ್ ಬರುತ್ತೆ ಅಷ್ಟೇ, ನಿಂತೋಗುತ್ತೆ. ಎಷ್ಟು ದಿನ ಆಯ್ತಮ್ಮ ಬೀಗ ಹಾಕಿ? ಇದು 1 ತಿಂಗಳಿಂದ ಬೀಗ ಹಾಕಿದೆ ಸರ್. ಹೇಳ್ತಿದ್ದಾರೆ, ಯಾರು ಬಂದು ನೋಡ್ತಾನೆ ಇಲ್ಲ ಅಂತ ಏನಕ್ಕೆ? ಬರ್ತಾರೆ, ನೀರು ಇಟ್ಕೊಂಡು ಹೋಗಕ್ಕೆ ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ. ನೀರಿಲ್ಲ ಅಂತ ಹೋಗ್ತಾರೆ. ಆ ಕಡೆ ಎಲ್ಲ ಮೇಂಟೈನ್ ಮಾಡ್ತಿದ್ದಾರೆ. ಅವರು ಬರ್ತಾರೆ, ಮೇಲೂ ನೀರಿಲ್ಲ, ಬೋರಲ್ಲಿ ನೀರಿಲ್ಲ ಅಂತಾರೆ, ಹೋಗ್ತಾರೆ. ಚಿಕ್ಕ ಚಿಕ್ಕ ಮಕ್ಳು ಎತ್ಕೊಂಡಿದ್ದೀರಾ, ಕುಡಿಯೋ ನೀರಿಗೆ ಎಷ್ಟು ಸಮಸ್ಯೆ ಆಗ್ತಿದೆ? ನೀರು 1 ದಿವಸ ಬಿಟ್ಟರೆ 1 ದಿವಸ ಬಿಡೋದೇ ಇಲ್ಲ. ನೀರಿಗೆ ತುಂಬ ಕಷ್ಟ. ಕುಡಿಯೋ ನೀರಂತೂ ಇಲ್ಲವೇ ಇಲ್ಲ. ಅಲ್ಲಿ ಇಲ್ಲಿ ಹೋಗಿ ಎತ್ಕೊಂಡ್ಬರ್ಬೇಕು ಕ್ಯಾನಲ್ಲಿ. ಈ ಥರ ಇದೆ. ಬೋರ್ ನೀರು ಸರಿಯಾಗಿ ಬರೋದಿಲ್ಲ, ಬಿಡೋದಿಲ್ಲ. ಒಟ್ಟಿನಲ್ಲಿ ನೀರಿಗೆ ತುಂಬ ಸಮಸ್ಯೆ ಆಗ್ತಿದೆ. ಕಾವೇರಿ ನೀರು ಬಿಡ್ತಾರೆ ದಿನ ಬಿಟ್ಟು ದಿನ, ಅದು ತುಂಬ ಸಣ್ಣಗೆ ಬರುತ್ತೆ, ಅದು ಬರಲ್ಲ. 1 ಅವರ್ ಬಂದರೆ ಅಷ್ಟೇ. ಅದು ಅಷ್ಟೇ ಬರೋದು, 1 ಅವರೇ ಬರೋದ್ರಿ. 1 ಅವರ್ ಕ್ಲೀನಾಗಿ ಬರುತ್ತಾ ಸರ್? ಅದೇ 1 ದಿವಸ ಬಿಟ್ಟು 1 ದಿವಸ ಬರ್ತಾರೆ. ಕೇಳಿ ಇವ್ರು, ನಾವು ಇರಲ್ಲ ಮನೇಲಿ, ಹಂಗೆ ಆಚೆ ಹೋಗ್ಬಿಡ್ತೀವಿ. ಇವರು ನೀರು ಕಳ್ತೀವಿ. ಇವರು ಸಣ್ಣಗೆ ಬರುತ್ತೆ ಅಷ್ಟೇ. ನಮ್ದು ಒಂದು ಅರ್ಧ ಸೊಂಪು ತುಂಬೋದಿಲ್ಲ ಅದು ನೀರಿಲ್ಲದೆ. ನಾವು ಕಾಯ್ಕೊಂಡು ಕುತ್ಕೋಬೇಕು. ಈಗ ಬಿಡ್ತಾರೆ, ಆಗ್ಬಿಡ್ತಾರೆ. ಇಲ್ಲಿ ಪ್ಲಾಂಟ್ ನಿಮ್ಮ ಮನೆ ಮುಂದೆನೇ ಇತ್ತು, ನೀರಿಗೆ ತುಂಬ ಅನುಕೂಲ ಅಂತ ಅಂದ್ಕೊಂಡಿರ್ತೀರಾ. ಈ ಥರ ಆದಾಗಿಂದ ಎಷ್ಟು ಸಮಸ್ಯೆ ಆಗುತ್ತೆ? ಆಗುತ್ತೆ ಸರ್, ನಾವು ಅಲ್ಲಿ ಇಲ್ಲಿ ಹೋಗಿ ತರಬೇಕಾಗತ್ತೆ ಅಷ್ಟೇ. ಅಂದರೆ ಈಗ ನಾವು ಬೆಂಗಳೂರಿಂದ ಹೊರಗಡೆ ನೋಡ್ತಿದ್ವಿ, ನೀರಿನ ಸಮಸ್ಯೆಗಳನ್ನ, ಕುಡಿಯೋ ನೀರಿನ ಸಮಸ್ಯೆಗೆ ಎಷ್ಟೋ ಕಿಲೋಮೀಟ್ರ್ ಹೋಗ್ಬಿಟ್ಟು ನೀರು ತರ್ತಿದ್ರು. ಈಗ ನೀವು ಬೆಂಗಳೂರಲ್ಲಿ ಆ ಥರ ಪರಿಸ್ಥಿತಿ ಆಗಿದೆಯಾ? ಆಗ್ತಾ ಇದೆಯಲ್ಲ, ನೋಡ್ತಿದ್ದೀರಲ್ಲ. ಇಲ್ಲೂ ಇಲ್ಲ ನೀರು. ನೀರಿನ ಟ್ಯಾಂಕ್ ನೀರಿಲ್ಲ ಅಂತ ನೀರಿನ ಟ್ಯಾಂಕ್ ಪಾಪ. ಕೆಲವೊಂದು ಸತಿ ನೀರು ಫುಲ್ಲು ಹಿಡಿಯೋದಿಲ್ಲ, ಅರ್ಧ ಆಗುತ್ತೆ, ಅರ್ಧ ವೇಸ್ಟ್ ಆಗುತ್ತೆ. ಮಾಡ್ತಾರೆ ಪಾಪ, ಅಲ್ಲಿ ಇಲ್ಲಿ ತರಿಸ್ತಾರೆ ನೀರು, ಇದನ್ನು ತರಿಸ್ತಾರೆ ಟ್ಯಾಂಕರು. ಅವ್ರು 2 ಮನೆಗೆ ಸೇರಂದ್ರೂ ಕೊಡಲ್ಲ, ಒಂದೇ ಮನೆಗೆ. ಅರ್ಧ ತುಂಬಿದ್ರೆ ಅರ್ಧ ವೇಸ್ಟ್ ಆಗುತ್ತೆ. ಅದಕ್ಕೆ ತುಂಬ ಪ್ರಾಬ್ಲಮ್ ಇದೆ ಸರ್.
ಇದಿಷ್ಟು ಇಲ್ಲಿ ಸ್ಥಳೀಯರು ಹೇಳ್ತಿರುವಂಥದ್ದು. ಅಂದರೆ ಒಂದು ಕಡೆ ಸರಿಯಾಗಿ ನೀರು ಬರ್ತಿಲ್ಲ, ಮತ್ತೊಂದು ಕಡೆ ಏನು ವಾಟರ್ ಪ್ಲಾಂಟ್ಗಳಿವೆ, ಬೋರ್ವೆಲ್ಲಿಂದ ನೀರನ್ನು ಪಂಪ್ ಮಾಡಿ ಫಿಲ್ಟ್ರ್ ಮಾಡೋ ಕುಡಿಯೋದಕ್ಕೋಸ್ಕರ ನೀರು, ಅದು ಕೂಡ ಬರ್ತಿಲ್ಲ. ಕಿಲೋಮೀಟರ್ ಗಟ್ಟಲೆ ನಾವು ಬೇರೆ ಬೇರೆ ಕಡೆ ಹೋಗಿ ನೀರು ತರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.